ವಿತ್ ಲಾಟ್ಸ್ ಆಫ್ ಲವ್ ಆಕ್ಷನ್ ತಗೊಳ್ತಾ ಇದ್ದಾರೆ ನಿಮ್ ಪರ್ಸನ್. ಅವರಿಗೂ ಈ ಪ್ರೀತಿ ಬೇಕು. ಇಷ್ಟ ದಿನ ಅವರು ತೋರ್ಸ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಮೇ ಬಿ ಅವ್ರ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಯಾರಿಗೂ ತೋರ್ಸ್ಕೊಳ್ದಿರಾ ಈ ಪ್ರೀತಿ ಕದ್ದು ಮುಚ್ಚಿ ಮಾಡ್ತಾ ಇದ್ರಿ ಅಂತ ಅನ್ಸುತ್ತೆ. ಈಗ ಈ ಪ್ರೀತಿ ರಿವೀಲ್ ಆಗೋ ಚಾನ್ಸಸ್ ತುಂಬಾ ಇದೆ. ನಿಮ್ ಪರ್ಸನ್ನೇ ರಿವೀಲ್ ಮಾಡ್ಬೋದು ಯಾರಿಗಾದ್ರೂ. ಬಿಕಾಸ್ ನೀವು ಅವರಿಗೆ ಬೇಕು. ಬಿಕಾಸ್ ಇದು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇತ್ತು ಅನ್ಸುತ್ತೆ. ಅಥವಾ ಮ್ಯಾರೇಜ್ಗೋಸ್ಕರ ನೀವು ವೇಟ್ ಮಾಡ್ತಾ ಇದ್ರಿ, ಒಂದು ಕಮಿಟ್ಮೆಂಟ್ಗೋಸ್ಕರ ನೀವು ವೇಟ್ ಮಾಡ್ತಾ ಇದ್ರಿ ಅಂತಂದ್ರೆ ಅಫ್ಕೋರ್ಸ್ ಅವರು ಆಕ್ಷನ್ ತಗೊಳಕ್ ರೆಡಿ ಇದ್ದಾರೆ ನಿಮ್ ಪರ್ಸನ್. ನ್ಯೂ ಬಿಗಿನಿಂಗ್ ಅಗೇನ್ ಇಯರ್, ಇಲ್ಲಿ ನ್ಯೂ ಬಿಗಿನಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬಂದಿದೆ. ಓಕೆನಾ? ಬಟ್ ಇಲ್ಲಿ ನೋಡಿ, ವೀಲ್ ಆಫ್ ಫಾರ್ಚೂನ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ನೀವ್ ಇಷ್ಟು ದಿನ ವೇಟ್ ಮಾಡಿದ್ರಿ, ನೀವ್ ಅನ್ಕೊಳ್ತೀರಿ ನನ್ ಟೈಮ್ ಯಾವಾಗ ಬರುತ್ತೆ, ನನ್ ಪರ್ಸನ್ ಯಾವಾಗ ಬರ್ತಾರೆ ಅಂತ. ಈಗ ನಿಮ್ ಟೈಮ್ ಬಂದಿದೆ, ನಿಮ್ ಪರ್ಸನ್ ಬರ್ತಾ ಇದಾರೆ. ಓಕೆನಾ? ಮೇ ಬಿ ಇದು ನಿಮ್ ಪರ್ಸನ್ ಬಂದು ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡೋ ಚಾನ್ಸಸ್ ತುಂಬಾ ಇದೆ. ಅಥವಾ ಇಷ್ಟ ದಿನ ನಿಮ್ಗೆ ಟೈಮ್ ಕೊಟ್ಟಿಲ್ಲ, ಸರಿಯಾಗಿ ಮೆಸೇಜ್ ಮಾಡ್ತಾ ಇಲ್ಲ, ಕಾಲ್ಸ್ ಎಲ್ಲ ಮಾಡ್ತಾ ಇರ್ಲಿಲ್ಲ ಅಂತಂದ್ರೆ, ಈಗ ನೆಕ್ಸ್ಟ್ ಸ್ಟೆಪ್ ಬಂದು ಅವರಿಗೆಲ್ಲಾನು ಕಾಲ್ಸ್, ಮೆಸೇಜ್, ಟೈಮ್ ಕೊಡೋ ಚಾನ್ಸಸ್ ತುಂಬಾ ಇದೆ. ಅಂಡ್ ಎಲ್ಲ ಟೈಮ್ ಚೆನ್ನಾಗಿದೆ. ನೀವು ವೇಟ್ ಮಾಡ್ತಾ ಇದ್ದೀರಾ ಒಂದು ಕಮಿಟ್ಮೆಂಟ್ಗೋಸ್ಕರ ಅಂತಂದ್ರೆ, ಮೇ ಬಿ ಎಂಗೇಜ್ಮೆಂಟ್ ಆಗ್ಬೋದು, ಒಂದು ಮದ್ವೆ ಆಗೋ ಚಾನ್ಸಸ್ ಸಹ ಇದೆ. ಇಲ್ಲಿ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. ಬಿಕಾಸ್ ಆ ಪರ್ಸನ್ಗೆ ಬೇಜಾರಾಗಿತ್ತು ಅವ್ರು ನಿಮ್ಮನ್ನ ವೇಟ್ ಮಾಡಿಸ್ಬೇಕಾದ್ರೆ. ಅವರು ಸಹ ವೇಟ್ ಮಾಡ್ತಾ ಇದ್ರು. ಅಗೇನ್ ನ್ಯೂ ಬಿಗಿನಿಂಗ್. ಇವತ್ತು ಲಾಸ್ಟ್ ರೀಡಿಂಗ್ ಅಲ್ಲೂ ನ್ಯೂ ಬಿಗಿನಿಂಗ್ ಬಂತು, ಈ ರೀಡಿಂಗಿಗೂ ನ್ಯೂ ಬಿಗಿನಿಂಗ್. ಓಕೆ, ಬಟ್ ಆ ನಿಮ್ ಪರ್ಸನ್ ಯಾರಿದ್ದಾರೆ ಅವರು ವೇಟ್ ಮಾಡ್ತಾ ಇದಾರೆ ನೀವಿಬ್ರು ಜೊತೆಲಿ ಇರೋದಿಕ್ಕೆ. ಬಟ್ ಅವ್ರಿಗೆ ನೋ ಕಾಂಟ್ಯಾಕ್ಟ್ ಅಥವಾ ನೋ ಕಾಂಟ್ಯಾಕ್ಟ್ ಇದೆ, ಲೆಸ್ ಕಾಂಟ್ಯಾಕ್ಟ್ ಆದಾಗ, ನೀವು ಲಾಂಗ್ ಡಿಸ್ಟೆನ್ಸ್ ಆದಾಗ, ಟೈಮ್ ಕೊಡಕ್ ಆಗ್ತಾ ಇಲ್ಲ ಅಂದಾಗ ಆ ಪರ್ಸನ್ಗೆ ಸ್ವಲ್ಪ ತುಂಬಾ ಬೇಜಾರಾಯ್ತು. ಸೊ ಓನ್ಲಿ ಈಗ ಆ ಪರ್ಸನ್ ಮುಂದೆ ಬಂದು ನನ್ಗೆ ಈ ಪ್ರೀತಿ ಬೇಕೇ ಬೇಕು ಅಂತ ಅಂದ್ಬಿಟ್ಟು ಅವರು ಆಕ್ಷನ್ಸ್ ತಗೊಳ್ತಾ ಇದಾರೆ. ಆ ಪರ್ಸನ್ ಅವ್ರಿಗೆ ಬೇಕು, ಅವರು ರಿವೀಲ್ ಮಾಡ್ಬೇಕು ಈ ರಿಲೇಶನ್ಶಿಪ್ ಎಲ್ಲಾನು.